ನಾವು ಈ ಒಂದು ಹಿಂದೆ 10 ವರ್ಷಗಳಲ್ಲಿ ಈ ತಾಲೂಕಿನಲ್ಲಿ ಏನೇನು ನಡೀತು, ಯಾವ ತರ ಇತ್ತು, ಯಾವ ತರ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ಕೊಂಡ್ರು, ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು, ಬೇರೆ ಬೇರೆ ಇದಿರ್ಬೋದು. ಆದ್ರೆ ಇವತ್ತು 2.5 ವರ್ಷಗಳಿಂದ ಬಹುಶಃ ಯಾವುದೇ ಒಬ್ಬ ಕಾರ್ಯಕರ್ತನಿರ್ಬೋದು, ರಾಜಕಾರಣ ಬಂದ ರಾಜಕಾರಣ ಮಾಡಿರ್ಬೋದು, ಆದ್ರೆ ಒಬ್ಬ ಮುಖಂಡರಾಗ್ಬೋದು, ಒಬ್ಬ ಕಾರ್ಯಕರ್ತನಾಗ್ಲಿ ಜೈಲಲ್ಲಿಲ್ಲ. ಆದ್ರೆ ಹಿಂದೆ 10 ವರ್ಷಗಳಲ್ಲಿ ಬಹುಶಃ ಹೇಳ್ಬೇಕಂದ್ರೆ ನಮ್ಮ ಸ್ನೇಹಿತರುಗಳ 7-8 ಜನ ಜೈಲುಗಳಲ್ಲಿ ಇದ್ದಾರೆ. ಬಹುಶಃ 25ರಿಂದ 30 ಜನ ಜೈಲುಗಳಲ್ಲಿ 15 ದಿವಸ, ವಾರ 10 ದಿವಸ ಜೈಲುಗಳಲ್ಲಿ ಏನೋ ಹರಪ್ಪ ಜೈಲಿಗೆ ಹೋಗಿರೋರು ಇದ್ದಾರೆ. ಮತ್ತೆ ನಮ್ಮ ಇಲ್ಲಿ ಅಣಕನೂರು ಜೈಲಲ್ಲಿ ಜೈಲುವಾಸ ಮಾಡಿರ್ತಕ್ಕಂಥವ್ರು ಇದ್ದಾರೆ 10 ವರ್ಷ. ಆ ಒಂದು ಸಂಸ್ಕೃತಿ ಈ ತಾಲೂಕಿನಲ್ಲಿ ಇತ್ತು. ಅಷ್ಟೊಂದು ಏನು ದೇಶದ ರಾಜಕಾರಣ ನಡೀತಾ ಇತ್ತು. ಆದ್ರೆ ಇವತ್ತು ಪಾಪ ಹೇಳ್ಬೇಕಾದ್ರೆ ನಾನು ಒಂದೇ ಒಂದು ಚಿಕ್ಕ ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಎಲೆಕ್ಷನ್ ಆಗಿದ್ದು MLA ಶಾಸಕರ ಎಲೆಕ್ಷನ್ಗೆ ನಾನು ಕಾರಣಾಂತರದಿಂದ ಆಚೆ ಹೋಗ್ಬೇಕಾಗಿತ್ತು ಕೆಲವು ಇದರಿಂದ. ಆದ್ರೆ ನಾನು ಶಾಸಕರಿಗೆ ನಾನು ದುಡ್ಡಿರಲ್ಲ. ಯಾಕಂದ್ರೆ ನಮ್ದೊಂದು ಸಿದ್ಧಾಂತ ಏನಂದ್ರೆ, ನಾವು ಆ ಪಕ್ಷದಲ್ಲಿದ್ರೆ ಆ ಪಕ್ಷಕ್ಕೆ ನಿಷ್ಠೆ ಮಾಡೋದು, ಆ ಪಕ್ಷದ ಜೊತೆಯಲ್ಲಿರೋದು ಅಂತ ಒಂದು ಸಿದ್ಧಾಂತ ಇದೆ ನಮಗೆ. ನಾನು 3 ತಿಂಗಳಲ್ಲಿ ನಮ್ಮೂರಲ್ಲಿ ಒಂದು ಗಲಾಟೆ ಆಯ್ತು, ಯಾವುದೋ ಒಂದು ಸ್ಕೂಲ್ದು ಗಲಾಟೆ ಆದಾಗ ನಮ್ಮೂರಲ್ಲಿ ಅದೇನು ದೊಡ್ಡ ಇದೆಲ್ಲ. ಆದ್ರೆ ಕಾರಣಾಂತರದಿಂದ ಅವರು ಸ್ವಲ್ಪ ಒಂದು ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟಿದ್ರು. ಒಂದ್ 2-3 ದಿವಸ ಆದ್ರೂ ನಾನು ಅದನ್ನ ಇದು ಮಾಡಲಿಲ್ಲ 8 ಜನ ಮೇಲೆ. ಅದರಲ್ಲಿ A1 ನಮ್ಮ ಅಣ್ಣದೇ ಮಾಡಿದ್ರು. ಶಾಸಕರು ನನಗೆ ಬೆಳಿಗ್ಗೆ ಬಹುಶಃ ಒಂದು 5:30-6 ಗಂಟೆಗೆ ಫೋನ್ ಮಾಡಿದ್ರು. ಏನೋ ಪ್ರದೀಪ್ ಈಶ್ವರ್ ಸರ್ ನನ್ ಫೋನ್ ಬರ್ತಾ ಇದೆ ಅಂತ. ನಾನು ಬೆಳಿಗ್ಗೆ ಒಂದು ಸ್ವಲ್ಪ ನಾನು 5:30ಗೆ ಏನೋ ಇಷ್ಟೊತ್ತಿಗೆ ಫೋನ್ ಬರ್ತಾ ಇದೆ ಅಂತ ನಾನು ಸ್ವಲ್ಪ ಅದನ್ನ ಫೋನ್ ತಗೊಂಡಾಗ ಅಣ್ಣ ಈ ತರ ಇನ್ನೂರ್ದೊಂದು ಕೇಸ್ ಆಗಿದೆ, ದಯವಿಟ್ಟು ಇದ್ರ ಬಗ್ಗೆ ನೀವು ರಾಜಿ ಮಾಡ್ಕೊಬೇಕು, ನಾನು ಅವ್ರ ಹತ್ರ ಹೇಳಿದ್ದೀನಿ ಅಂತೇಳಿ ಹೇಳಿದ್ರು. ಅಂತ ಒಂದು ದೊಡ್ಡ ಗುಣ ಇರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರು. ನಾನು ಅವತ್ತೇ ಅಂದ್ಕೊಂಡೆ ಈ ತಾಲೂಕಿಗೆ ಒಳ್ಳೆ ಜನರು ಬಂದಿದೆ. ಯಾಕಂದ್ರೆ ಹಿಂದೆ ಈಗ ರಾಜಕಾರಣದಲ್ಲಿ ದೇಶ 10 ವರ್ಷ ನಾವು ಯಾವ ತರ ಅನುಭವಿಸಿದ್ರಿ. ಈಗ ನಮ್ಮ ಸ್ನೇಹಿತರಲ್ಲಿ ಕೆಲವರು ಜೈಲಿಗೆ ಹೋದ್ರು, ಎಷ್ಟೊಂದು ನಾವು ರಿಕ್ವೆಸ್ಟ್ ಮಾಡಿದ್ರು ಆಗಲಿಲ್ಲ. ಆ ತರ ಒಂದು ಇರ್ತಕ್ಕಂಥ ನಮ್ಮ ತಾಲೂಕು ಇತ್ತು. ಇವತ್ತು ನೆಮ್ಮದಿಯಾಗಿ ಈಗ ನಾವು ಯಾರಿಗೂ ಏನು ರಾಜಕಾರಣದಲ್ಲಿ ಸಹಾಯ ಏನೋ ಪರ್ಸನಲ್ ಆಗಿ ತಗೊಂಡಾಗ ನಮ್ಮ ಮನೆಗೆ ಊಟಕ್ಕೆ ಇನ್ನೊಂದು ಏನೋ ಹಾಕಿ ಇದು ಮಾಡೋ ಅಷ್ಟಿರಲ್ಲ. ತಾಲೂಕು ನೆಮ್ಮದಿಯಾಗಿರ್ಬೇಕಂದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಬೇಕಾದ್ರೆ ಇವತ್ತು ತಾಲೂಕ್ ಆಫೀಸಲ್ಲಿ ಇರ್ಬೋದು. ಹಿಂದೆ ಸಬ್ ರಿಜಿಸ್ಟರ್ ಆಫೀಸ್ಗೆ ರಿಜಿಸ್ಟರ್ ಮಾಡ್ಬೇಕಾದ್ರೆ ಭಯ ಆಗೋದು. ನಾವು ಏನೋ ಯಾರೋ ಬೇರೆಯವ್ರ ಹೆಸರಲ್ಲಿ ಬೆನಾಮಿ ಮಾಡ್ಬೇಕಾಯ್ತು. ಆ ಒಂದು ಪರಿಸ್ಥಿತಿ ಇತ್ತು ಕೆಲವು ಮುಖಂಡರಿಗೆ. ಇವತ್ತು ನೇರವಾಗಿ ಹೋಗಿ ರಿಜಿಸ್ಟರ್ ಮಾಡ್ತಾರೆ. ಯಾಕಂದ್ರೆ ಶಾಸಕರ ಹತ್ರ ಹೋಗಿ ದೂರ ತಗೊಂಡೋಗಿ ಹೇಳೋರು, ಶಾಸಕರು ಏನಪ್ಪ ಈ ತಾಲೂಕಿನಲ್ಲಿ ಯಾರೋ ಒಬ್ರು ಅಭಿವೃದ್ಧಿ ಆಗ್ತಾ ಇದ್ದಾರೆ, ಅವ್ರ ಮೇಲೆ ದ್ವೇಷ ಮಾಡುವಂತ ಒಂದು ಇದಿಲ್ಲ. ಅದೇ ಹಿಂದೆ 10 ವರ್ಷ ನಾವು ಹೇಳ್ಬೇಕಾದ್ರೆ ನಾವು ಬೆನಾಮಿಯಲ್ಲಿ ಏನೋ ರಾಜಕಾರಣ ಮಾಡ್ಬೇಕು, ಆ ತರ ಒಂದು ಪರಿಸ್ಥಿತಿ ಇತ್ತು. ಇವತ್ತು ಆ ಒಂದು ಪರಿಸ್ಥಿತಿ ಇಲ್ಲ. ಧೈರ್ಯವಾಗಿ ಒಬ್ಬ ಒಬ್ಬ ಕಾರ್ಯಕರ್ತ ಧೈರ್ಯವಾಗಿ ಬಂದು ಒಂದು ಆಫೀಸಲ್ಲಿ ಕೆಲಸ ಮಾಡ್ಕೊಡ್ತಕ್ಕಂತ ಒಂದು ಬಂದಿದೆ ಇವತ್ತು. ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ನಾನು ಕಳ್ಕಳಿಯಾಗಿ ಕೇಳ್ಕೊಳ್ಳೋದು ಇಷ್ಟೇ. ಇವತ್ತು ಹೇಳ್ಬೇಕು, ಇನ್ನೊಂದು ಮಾತಾಡಕ್ಕೆ ಇಷ್ಟಪಡ. 15 ದಿವಸ ಹಿಂದೆ ನಿಮ್ಮ ಪೆರೇಸಂದ್ರ ಗ್ರಾಮದಲ್ಲಿ ಒಂದು ಮೀಟಿಂಗ್ ಆಗಿದೆ, ಏನು ಮುಖಂಡರ ಮನೆಯಲ್ಲಿ. ಅಲ್ಲೇ ಒಬ್ಬ ಮುಖಂಡ ಹೇಳ್ತಾರಂತೆ ನನ್ನ ಮೇಲೆ ಒಂದು FIR ಮಾಡಿಸಿದ್ದಾರೆ. ಒಂದು 20 ದಿವಸ ಹಿಂದೆ ಇದೇ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಇವತ್ತು 4 ಸ್ಟೇಷನ್ ಇರ್ಬೋದು, ಯಾವುದೇ ಒಬ್ಬ ಅಧಿಕಾರಿ ಫೋನ್ ಮಾಡಿ ಒಂದು FIR ಮಾಡಿ ಅಂತ ಶಾಸಕರು ಯಾರಿಗೂ ಧಮಕಿ ಹಾಕೋದಾಗ್ಲಿ, ಅವ್ರಿಗೆ ಅಧಿಕಾರಿಗೆ ಹೇಳಿ ಅದು ಮಾಡ್ಲೇಬೇಕಪ್ಪ ಅಂತ ಒಂದು ಇದಿಲ್ಲ. ಅದೇ ಒಬ್ಬ ಈ ಕಾರ್ಯಕ್ರಮದಲ್ಲಿ ಹೇಳ್ತಾನಂತೆ, ನಮ್ಮ ಮುನಿಯಾಗೌಡರ ಮೇಲೆ ನಾನು ಒಬ್ಬ FIR ಮಾಡಿಸ್ಬೇಕಾದ್ರೆ ಒಬ್ಬ ಹಿರಿಯ ಅಧಿಕಾರಿಗಳ ಹತ್ರನಿಂದ ಪ್ರೆಷರ್ ತಂದು ನಾನು FIR ಮಾಡಿಸಿದ್ದೀನಿ ಅಂತ ಹೇಳಿ ಹೇಳ್ತಾರಂತೆ. ನಮ್ಗೆ ಹೇಳಿದ್ರು ಈ ತರ ಹಣ ನಿಮ್ಮ ಮೇಲೆ FIR ಆಗ್ಬೇಕಾದ್ರೆ ಇಂಥವ್ರು ಅಂತ ಹೇಳಿದ್ರು. ಆ ತರ ಒಂದು ಇರ್ತಕ್ಕಂಥ ಇದು ದಯವಿಟ್ಟು ಮುಂದಿನ ದಿನಗಳಲ್ಲಿ ಅಷ್ಟೇ ನಾವು ನಮ್ಮ ತಾಲೂಕು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ಹೇಳ್ಬೇಕಾದ್ರೆ ಶಾಸಕರು 2.5 ವರ್ಷಗಳಿಂದ ಒಂದು 150ರಿಂದ 200 ಕೋಟಿ ಅನುದಾನ ತಂದಿರ್ಬೋದು. ಆದ್ರೆ ವರ್ಗಲ್ಲಿ ಅವ್ರು ಬಂದು ಆ ಊರಿಗೆ ಹೋಗಿ ಪೂಜೆ ಮಾಡಿ ಇದು ಮಾಡಿದ್ರೆ ಗೊತ್ತಾಗ್ತಾ ಇತ್ತು, ಕೆಲವ್ರು ಗೊತ್ತಾಗ್ತಾ ಇಲ್ಲ. ಇವತ್ತು ಹೇಳ್ಬೇಕಾದ್ರೆ ನಮ್ಮ ಹೊನ್ನೇನಹಳ್ಳಿ ಕ್ರಾಸಿಂದ ಈ ಅಂಗನೇಕನಹಳ್ಳಿ ನಮ್ಮ ಬಾರ್ಡ್ಗೆ 21 ಕೋಟಿ ರೂಪಾಯಿ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ಹೇಳ್ಬೇಕಾದ್ರೆ ನಮ್ಮ ಈ ಬೀಬಿ ರಸ್ತೆ ಹೇಗಿದೆ ಆ ತರ ರಸ್ತೆ ಮಾಡ್ತಾ ಇದ್ದಾರೆ. ಅಂತರ ರಸ್ತೆಗಳನ್ನು ನಮ್ಮ ಶಾಸಕರು ಹೋಗಿ ಪೂಜೆ ಮಾಡಿಲ್ಲ. ಆದ್ರೆ ಏನ್ ಅನ್ಕೊಂತಾರಂದ್ರೆ ಜನ ಏನ್ ಅಭಿವೃದ್ಧಿ ಇಲ್ಲ ಅನ್ಕೊಂತ ಇದ್ರು. ಇವತ್ತು ಇದನ್ನೆಲ್ಲ ನಾವು ಜನಗಳ ಮುಂದೆ ತಗೊಂಬಂದು ಇದ್ ಮಾಡ್ಬೇಕು. ಹಾಗಾಗಿ ತಮ್ಮೆಲ್ಲರಿಗೂ ನಾವು ಕೇಳ್ಕೊಳೋದು ಇಷ್ಟೇ, ನಾವೆಲ್ಲ ಮುಂದಿನ ದಿನಗಳಲ್ಲಿ ಲೋಕಲ್ ಎಲೆಕ್ಷನ್ಸ್ ಬರ್ತಾವ, ಎಲ್ಲರೂ ಒಗ್ಗಟ್ಟಲ್ಲಿ ಹೋಗಿ ನಾವು ಕೆಲಸ ಮಾಡಿದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕೆಲಸ ಅಧಿಕಾರ ಸಿಗ್ತದ ಅಂತ ಹೇಳ್ತಾ ತಮ್ಮನ್ನು ಕರೆಸಿ ಇಲ್ಲಿ 2 ಮಾತುಗಳು ಹೇಳಕ್ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.